ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ನಂಬರ್ 23. ಕನ್ನಡದಲ್ಲಿ ತಂತ್ರಜ್ಞಾನದ ಮಾಹಿತಿ ಮತ್ತು ಟೆಕ್ ನ್ಯೂಸ್ ಪ್ರತಿಯೊಬ್ಬರಿಗೂ ರೀಚ್ ಆಗಕ್ಕೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಒಳ್ಳೊಳ್ಳೆ ನ್ಯೂಸ್ ಗಳನ್ನ ತಗೊಂಡು ಬಂದಿದ್ದೀನಿ, ಜೊತೆಗೆ ಪಬ್ಜಿ ನ್ಯೂಸ್ ಕೂಡ ಇರುವಂತದ್ದು. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಮೊದಲನೇ ನ್ಯೂಸ್ ಟೆಲಿಗ್ರಾಮ್ ಕಡೆಯಿಂದ. ಹೌದು, ಟೆಲಿಗ್ರಾಮ್ ಅಪ್ಲಿಕೇಶನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಗ್ತಾ ಇದೆ. ವಾಟ್ಸ್ಆಪ್ಗೆ ಹೆವಿ ಕಾಂಪಿಟೇಷನ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹೌದು, ಟೆಲಿಗ್ರಾಮ್ ನಲ್ಲಿ ಒಂದಿಷ್ಟು ಹೊಸ ಫೀಚರ್ ಅನ್ನ ಆಡ್ ಮಾಡಿದ್ದಾರೆ. ನೀವು ಈಗ ಟೆಲಿಗ್ರಾಮ್ ಅಲ್ಲಿ ಫೈಲ್ಸ್ ಗಳನ್ನ ಅಪ್ ಟು 2 GB ವರೆಗೂ ಟ್ರಾನ್ಸ್ಫರ್ ಮಾಡಬಹುದು. ಸೊ ಮೊದಲು 1.5 GB ವರೆಗೂ ಡೇಟಾವನ್ನ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ಟೆಲಿಗ್ರಾಮ್ ನಲ್ಲಿ, ಈಗ ಅಪ್ ಟು 2 GB ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ವಿಶೇಷವಾದ ಒಂದು ಫೀಚರ್ ಅನ್ನ ಆಡ್ ಮಾಡಿದರೆ ಇನ್ನು ಮುಂದೆ ನೀವು ಟೆಲಿಗ್ರಾಮ್ ನಲ್ಲಿ ನಿಮ್ಮ ಒಂದು ವಿಡಿಯೋ ಫೈಲ್ಸ್ ಗಳನ್ನ ನೀವು DP ಆಗಿ ಹಾಕೋಬಹುದು. ಸೊ ನೀವು ಯಾವುದೇ ಒಂದು ವಿಡಿಯೋ ಫೈಲ್ ಅನ್ನ ನೀವು ನಿಮ್ಮ DP ಗೆ ಸೆಟ್ ಮಾಡಿದಾಗ ಅಲ್ಲಿ ಒಂದು ಫ್ರೇಮ್ ಅನ್ನು ಸೆಲೆಕ್ಟ್ ಮಾಡಿದಾಗ ಆ ಒಂದು DP ಆ ಒಂದು ಫ್ರೇಮ್ ಕಾಣ್ತಾ ಇರುತ್ತೆ. ಯಾರಾದ್ರೂ ಬಂದು ನಿಮ್ಮ ಒಂದು DP ನ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ DP ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆ ವಿಡಿಯೋ ಆಗ ಪ್ಲೇ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ವಿಶೇಷವಾದ ಒಂದು ಫೀಚರ್ ಅನ್ನು ಆಡ್ ಮಾಡಿದರೆ ಖಂಡಿತವಾಗ್ಲೂ ಇದು ವಾಟ್ಸ್ಆಪ್ ಗೆ ಒಂದು ಹೆವಿ ಕಾಂಪಿಟೇಷನ್ ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವು ಕೂಡ ಟೆಲಿಗ್ರಾಮ್ ಅನ್ನ ತುಂಬಾ ಇಷ್ಟಪಡ್ತೀರಾ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ ಅಂತ ಟೈಪ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ನೋಡೋದಾದ್ರೆ ನಿನ್ನೆ ಭಾರತ ಸರ್ಕಾರ 47 ಚೀನಾ ಮೂಲದ ಅಪ್ಲಿಕೇಶನ್ಸ್ ಗಳಿಗೆ ಗೇಟ್ ಪಾಸ್ ಕೊಡ್ತು, ಅಂದ್ರೆ ಬ್ಯಾನ್ ಮಾಡ್ತು ಅಂತ ಹೇಳ್ಬೋದು. ಕಳೆದ ಬಾರಿ 59 ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡಿತ್ತು, ಈಗ ಮತ್ತೆ 47 ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡ್ತು. ಒಟ್ಟು 106 ಅಪ್ಲಿಕೇಶನ್ಸ್ ಗಳು ಭಾರತದಿಂದ ಗೇಟ್ ಪಾಸ್ ಆಗಿದೆ. ಸೊ ಏನಕ್ಕಾಗಿ ಒಂದು ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡಿದ್ರು ಅಂತ ನೋಡೋದಾದ್ರೆ ನಮ್ಮ ಭಾರತದ ಭದ್ರತೆ ಮತ್ತು ಬಳಕೆದಾರರ ಒಂದು ಗೌಪ್ಯತಾ ಒಂದು ನೀತಿಗಳನ್ನ ಇವರು ಉಲ್ಲಂಘನೆ ಮಾಡ್ತಾ ಇದ್ರು. ಹಾಗಾಗಿ ಒಂದು ಅಪ್ಲಿಕೇಶನ್ಸ್ ಗಳಿಗೆ ಗೇಟ್ ಪಾಸ್ ಮಾಡಿದ್ದಾರೆ. ಈ ಒಂದು 47 ಅಪ್ಲಿಕೇಶನ್ಸ್ ಗಳು ಯಾವುದು ಅಂತ ನೋಡೋದಾದ್ರೆ, ಏನು 59 ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡಿದ್ರಲ್ಲ ಅದರ ಒಂದು ಕ್ಲೋನ್ ಅಪ್ಲಿಕೇಶನ್ಸ್ ಗಳು ಮತ್ತು ಒಂದಿಷ್ಟು ಡೂಪ್ಲಿಕೇಟ್ ಅಪ್ಲಿಕೇಶನ್ಸ್ ಗಳು ಮತ್ತು ಲೈಟ್ ವರ್ಷನ್ಸ್ ಇನ್ನು ಇತ್ತು ಅಂತ ಹೇಳ್ಬೋದು. ಟಿಕ್ಟಾಕ್ ಲೈಟ್ ಆಗಿರ್ಬೋದು, ಹೆಲೋ ಲೈಟ್ ಆಗಿರ್ಬೋದು, ಶೇರ್ ಇಟ್ ಲೈಟ್, ಹೀಗೆ ತುಂಬಾ ಒಂದು ಅಪ್ಲಿಕೇಶನ್ಸ್ ಗಳಿತ್ತು. ಒಟ್ಟು 47 ಅಪ್ಲಿಕೇಶನ್ಸ್ ಗಳನ್ನ ಸಂಪೂರ್ಣವಾಗಿ ಭಾರತದಲ್ಲಿ ನಿಷೇಧ ಮಾಡಲಾಗಿದೆ. ಇದರ ಜೊತೆಗೇನೆ ಇನ್ನ 275 ಅಪ್ಲಿಕೇಶನ್ಸ್ ಗಳ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೆ. ಆ ಒಂದು ಲಿಸ್ಟ್ ನಲ್ಲಿ ಪಬ್ಜಿ ಮೊಬೈಲ್ ಕೂಡ ಇರುವಂತದ್ದು. ಸೊ ಏನಕ್ಕಾಗಿ ಈ ಮತ್ತೆ 275 ಅಪ್ಲಿಕೇಶನ್ಸ್ ಗಳ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಈ ಒಂದು ಒಟ್ಟು 275 ಅಪ್ಲಿಕೇಶನ್ಸ್ ಗಳು ಸಹಿತ ಭಾರತದ ಭದ್ರತೆ ದೃಷ್ಟಿಯಿಂದ ಮತ್ತು ಬಳಕೆದಾರರ ಒಂದು ಗೌಪ್ಯತೆ ಒಂದು ನೀತಿಗಳನ್ನ ಇವರು ಉಲ್ಲಂಘನೆ ಮಾಡ್ತಾ ಇರೋದ್ರಿಂದ ಈ ಒಂದು ಅಪ್ಲಿಕೇಶನ್ಸ್ ಗಳ ಮೇಲೆ ನಿಗಾ ಇಟ್ಟಿದ್ದಾರಂತೆ. ಪಬ್ಜಿ ಮೊಬೈಲ್ ಯಾಕೆ ಈ ಒಂದು ಲಿಸ್ಟ್ ಅಲ್ಲಿ ಸೇರಿಸಿದ್ರು ಅಂತ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಇದು ಸೌತ್ ಕೊರಿಯಾ ಅಪ್ಲಿಕೇಶನ್, ಆದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿರುವಂತದ್ದು ಚೀನಾ ಮೂಲದ ಒಂದು ಟೆನ್ಸೆಂಟ್ ಕಂಪನಿ ಮತ್ತು ಮಾರ್ಕೆಟಿಂಗ್ ಕೂಡ ಇವರೇ ಮಾಡ್ತಾ ಇರೋದ್ರಿಂದ ಈ ಒಂದು ಅಪ್ಲಿಕೇಶನ್ ಅನ್ನು ಸಹಿತ ಈ ಒಂದು ಲಿಸ್ಟ್ ಗೆ ಸೇರಿಸಿದ್ದಾರೆ. ಸೊ ನಿಮಗೆ ನೆನಪಿರ್ಲಿ, ನಮ್ಮ ದೇಶದ ಭದ್ರತೆ ಮತ್ತು ನಮ್ಮ ಒಂದು ಯೂಸರ್ಸ್ ಡೇಟಾ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಏನಾದ್ರು ಬ್ಯಾನ್ ಆಯ್ತು ಅಂತಂದ್ರೆ ಇದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನು ಇಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗ್ತಾ ಇರೋದಕ್ಕೆ ನಿಮ್ಮ ಒಂದು ಅಭಿಪ್ರಾಯವನ್ನ ಮಿಸ್ ಮಾಡದ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ನಾನು ನೆಕ್ಸ್ಟ್ ನ್ಯೂಸ್ ರೆಡ್ಮಿ ಕಡೆಯಿಂದ. ಹೌದು, ರೆಡ್ಮಿ ನೋಟ್ 9 Pro Max ಮೊಬೈಲ್ ಫೋನ್ ಒಂದು 8 GB ವೇರಿಯಂಟ್ ಇವತ್ತು ಶೋಮಿ ವೆಬ್ಸೈಟ್ ನಲ್ಲಿ ಸೇಲ್ ನಡೀತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಬೈ ಮಾಡಬಹುದು. ಆಲ್ರೆಡಿ ನಮ್ಮ ಭಾರತದಲ್ಲಿ 6 GB 64 GB ಮತ್ತು 6 GB ಮತ್ತು 128 GB ವೇರಿಯಂಟ್ ಆಲ್ರೆಡಿ ಮಾರಾಟವನ್ನ ಕಂಡಿದೆ. ತುಂಬಾ ಜನ ಈ ಒಂದು ಫೋನ್ಸ್ ಗಳನ್ನ ಬೈ ಕೂಡ ಮಾಡಿದ್ದಾರೆ. ಈಗ ನೀವೇನಾದ್ರೂ 8 GB ವೇರಿಯಂಟ್ ಬೇಕಾಗಿತ್ತು ಅಂತಂದ್ರೆ, 8 GB ರ್ಯಾಮ್ ಇರತಕ್ಕಂತ ವೇರಿಯಂಟ್ ಬೇಕಾಗಿತ್ತು ಅಂತಂದ್ರೆ ಶೋಮಿ ವೆಬ್ಸೈಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡಬಹುದು. ಓಕೆ, ಇನ್ನ ನೆಕ್ಸ್ಟ್ ನ್ಯೂಸ್ ನಮ್ಮ ಭಾರತ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಹೌದು, ಹವಾಮಾನ ಮುನ್ಸೂಚನೆಯನ್ನ ನೀಡತಕ್ಕಂತ ಒಂದು ಮೌಸಮ್ ಎನ್ನುವಂತ ಅಪ್ಲಿಕೇಶನ್ ಇವತ್ತು ಲಾಂಚ್ ಆಗಿರುವಂತದ್ದು. ಒಟ್ಟು ಭಾರತದ 200 ನಗರಗಳನ್ನ ಈ ಒಂದು ಅಪ್ಲಿಕೇಶನ್ ಕವರ್ ಮಾಡ್ತಾ ಇದೆ. ಈ ಒಂದು 200 ನಗರಗಳ ಒಂದು ತಾಪಮಾನ, ತೇವಾಂಶ, ಗಾಳಿಯ ವೇಗ ಮತ್ತು ನಿರ್ದೇಶನ ಸೇರಿದಂತೆ ಪ್ರಸ್ತುತ ಹವಾಮಾನ ಮಾಹಿತಿಯನ್ನ ಈ ಒಂದು ಅಪ್ಲಿಕೇಶನ್ ನಮಗೆ ಒದಗಿಸುತ್ತೆ. ಅಷ್ಟೇ ಅಲ್ಲದೆ ಪ್ರತಿದಿನ 8 ಸಾರಿ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಾರಂತೆ, ಅಂದ್ರೆ ನವೀಕರಣಗೊಳಿಸ್ತಾರಂತೆ. ಹಾಗಾಗಿ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಒಂದು ಮೌಸಮ್ ಎನ್ನುವಂತ ಅಪ್ಲಿಕೇಶನ್ ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಪ್ ಸ್ಟೋರ್ ನಲ್ಲಿ, ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುವಂತದ್ದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಅಪ್ಲಿಕೇಶನ್ ನ ಯೂಸ್ ಮಾಡಬಹುದು. ಓಕೆ, ಇದು ಇವತ್ತಿನ ಟೆಕ್ ನ್ಯೂಸ್. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.